ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವರು ಈ ಜಿಲ್ಲೆಯನ್ನು ಸೀಮೋಲ್ಲಂಘನ ಮಾಡಿದವರು ಮಾತ್ರ ಬೆಳೆದಿದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಇಲ್ಲಿ ಒಳಗಡೆ ಇದ್ದವರು ಇಲ್ಲಿ ಒಂದು ರೀತಿಯ ಕಾಲೆಳೆಯುವ ಅಥವಾ ಇನ್ನೊಂದು ಮಗದೊಂದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂತೆಂಥ ಪ್ರತಿಭೆಗಳಿದೆ, ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಈ ಸಂಗೀತ ಕ್ಷೇತ್ರಕ್ಕೆ. ಒಂಥರ ಆಸೆ ಹುಟ್ಟಿಸ್ತಾರೆ. ಆದರೆ ಅದು ಏನೋ ಒಂದು ಜಿಲ್ಲೆ ಗಡಿನೇ ದಾಟೋಲ್ಲ, ಇನ್ನು ರಾಜ್ಯದ ಗಡಿ ದಾಟೋದಂತೂ ದೂರದ ಮಾತು. ಆತ್ಮವಿಮರ್ಶೆ ಬೇಕು. ಹಾಗೆ ವಿಮರ್ಶೆ ಮಾಡ್ಕೊತ ಹೋದಂಗೆ ಕಲಾವಿದ ಬೆಳೀತಾ ಹೋಗ್ತಾರೆ. ಇದರ ನಿಂತಲ್ಲೇ ಇರ್ತಾರೆ. ಆ ಕಡೆ ಚಪಾಳಿ ಬಿದ್ದುಬಿಟ್ರಂತೂ ಹೌದಾಯ್ತು. ಒಂದು ಪ್ಯಾಕೆಟ್ನಲ್ಲಿ ನನಗೆ 25,000 ರೂಪಾಯಿ, ನನ್ನ ಹೆಂಡತಿಗೆ 5,000 ರೂಪಾಯಿ. ಇದು ಎಲ್ಲರೂ ಯಾರಾದರೂ ಕೇಳಿದ್ದಾರೆ? ಹೀಗೆ ನಾನಂತೂ ನನ್ನ ಜೀವನದಲ್ಲಿ ಎಲ್ಲ ನೋಡಿಲ್ಲ. ಶಿಷ್ಯರ ಗುರುಗಳಿಗೆ ಮಾಡೋದು ಬೇಕಾದಷ್ಟು ಇರ್ತದೆ. ಸನ್ಮಾನ ಮಾಡ್ತಾರೆ, ದುಡ್ಡು ಕೊಡೋದು ಎಲ್ಲ ಮಾಡ್ತಾರೆ. ಅದು ಒಬ್ಬ ಗುರು ಶಿಷ್ಯಂಕರ ಸನ್ಮಾನ ಮಾಡಿ ದುಡ್ಡು ಕೊಟ್ಟು ಕಳಿಸೋದು ನಾನು ಈ ಜನ್ಮದಲ್ಲಿ ನೋಡಿದ್ದೆ. ಪ್ರೀತಿಯ ಪರಮೇಶ್ವರ, ನನ್ನ ತೊಡೆ ಮೇಲೆ ಕುಳಿತು ಸಂಗೀತ ಕಲಿತ ನೀನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ತಂದೆ ತಾಯಿಗೆ ಕಲಿಸಿದ ಗುರುಗಳಿಗೆಲ್ಲ ಒಳ್ಳೆಯ ಹೆಸರು. ಸಂಗೀತದ ಒಟ್ಟು ವ್ಯವಸಾಯದಲ್ಲಿ ಏನಾದರೂ ಒಂದಿಷ್ಟು ನೆನಪುಳಿಯುವ ಅಥವಾ ನಿಮ್ಮ ಆತ್ಮನಿವೇದನೆಯನ್ನು ದಾಖಲಿಸುವ ಆ ಥರದ್ದೇನಾದರೂ ಪ್ರಯತ್ನ ಈ ಹೊತ್ತಿನಲ್ಲಿ ನಿಮಗೆ? ಈಗ ಸುಮಾರು ಹೇಳಿದಲ್ಲ ನನ್ನ ವಿಷಯವನ್ನು ದಾಖಲಿಸುವುದು ಮತ್ತೇನು ಕಾಣಿಸೋಲ್ಲ ನನಗೆ. ಒಂದು ವಿಷಯ ಹೇಳ್ತೇನೆ. ನಾನು ಈ 13ನೇ ತಾರೀಕು ಬಂದೆ ಇಲ್ಲಿ. ನಮಗೆ ನಮ್ಮ ಫ್ರೆಂಡು JK ಭಟ್ಟ ಫೋನ್ ಮಾಡಿ, ಕಟ್ಟಿಗೆ ಭಟ್ರು ತುಂಬ ನೆನಪು ಮಾಡ್ತಾ ಇದ್ದಾರೆ ನಿನ್ನನ್ನು ನಿನ್ನ ಹೆಂಡತಿಯನ್ನು, ಒಂದ್ಸಲ ನೋಡಬೇಕಿತ್ತು ಪರಮೇಶ್ವರ ಮಾಡಿ, ತುಂಬ ಇದಾಗಿದ್ದಾರೆ, ವೀಕ್ ಆಗಿದ್ದಾರೆ. ಕಡೆಗೆ ಅವ್ರ ಮಗಳು ಶಾರದಂಗೆ ಫೋನ್ ಮಾಡಿದೆ. ಅವ್ರು ಮೈಸೂರಲ್ಲಿ ಇರ್ತಾಳೆ. ಅವಳು ಅದನ್ನೇ ಮಾತಾಡೋದು, ಭಾಳ ಅಪ್ಪ ತುಂಬ ನೆನಪು ಮಾಡ್ತಾ ಇದ್ದಾನೆ ಅಂತ. ಸರಿ, ಹಾಗಾದ್ರೆ ನಾನು ಕೆಲಸ 13ಕ್ಕೆ ಬರ್ತಾಯಿದ್ದೆ. ನಾನು ಸೀದಾ ಅಲ್ಲೇ ಮೊದಲೇ ಫಸ್ಟು ಅವ್ರು ಕಂಡ್ಕಂಡೇ ಮನೆಗೆ ಹೋಗ್ತೀನಿ ಅಂತ ಹೇಳೋದು. ಬಂದೆ. ಇವರು ವೇಟ್ ಮಾಡ್ತಾಯಿದ್ರು ಅಂತ ನಾ ಹೇಳೋದು ಸುದ್ದಿ ಸಿಕ್ಕಿದೆ ಅವರಿಗೆ. ಇನ್ನು 3 ದಿವಸ ಉಳೀತು ಬರಲಿಕ್ಕೆ, 2 ದಿವಸ ಉಳೀತು, 1 ದಿವಸ ಉಳೀತು. ಆಮೇಲೆ ಇವತ್ತು ಸಂಜೆ ಬಂದ್ಬಿಡ್ತಾವ ಹೇಳಿ ಇಷ್ಟು. ನಾನು ಹೋದೆ. ಹೌದು, ತುಂಬ ವೀಕ್ ಆಗಿದ್ದಾರೆ. ಕೈ ಮುಕ್ಕೊತ್ತ ಅಳ್ತಾ ಬಂದ್ಬಿಟ್ರು. ಏನು ಕಾಲ್ಬಿಟ್ಟು ನಮಸ್ಕಾರ ಮಾಡಿದೆ. ನೀವೆಲ್ಲ ಹಾಗೆಲ್ಲ ಮಾಡಬೇಕು, ಎಂತಕ್ಕೆ ಅಳತ್ರಿ ಕೇಳ. ಅದು ಸಂತೋಷದ್ದು. ಅದು ನಾನು ಇನ್ನು ನೋಡ್ತಾ ಇಲ್ಲಿ ಅವಳೆ ಡೌಟ್ ಬಂದೋಗಿತ್ತು ನನಗೆ. ಸಂತೋಷ. ಆಮೇಲೆ ನಾನು ಎಲ್ಲರಿಗೂ ಸನ್ಮಾನ ಮಾಡಿದ್ದೆ. ನೀ ಒಂದು ತಪ್ಪೋಗಿತ್ತು, ನಿನಗೆ ಮಾಡೋಕ್ಕೋಳಿದ್ದು. ನನಗೆಂತ ಸನ್ಮಾನ? ನಾನು ನಿಮ್ಗೆ ಮಾಡೋಕ್ಕೆ ಸನ್ಮಾನ, ನೀವು ಆಗಲ್ಲ ಅದು. ನಾನು ಮೊಮ್ಮಕ್ಕಳು ಸಹ ಬಿಡಲಿಲ್ಲ, ನಾನು ಮಾಡಿದ್ದೇನೆ. ಸೊ ನಮ್ಮ ಮಿಸ್ಸಸ್ಸು ಕರ್ಕೊಂಡೋಗಿದ್ದೆ. ಒಂದು ಟಾವೆಲ್ಲು, ಅದು ಶಾಲೆಲ್ಲ ಬೇಡ, ಅವನ ಕೈಲಿ ಬೇಕಾದ್ರೆ ಶಾಲೆಲ್ಲ ಇರುತ್ತೆ, ಟಾವೆಲ್ ಕೊಡು, ಉಪಯೋಗ ಬರುತ್ತೆ ಹೇಳಿ. ನನಗೊಂದು ಟಾವೆಲ್, ನಮ್ಮ ಮಿಸ್ಸಸ್ಗೆ ಒಂದು ಟಾವೆಲ್ ಮೇಲೆ ಒಂದು ಪ್ಯಾಕೆಟ್ನಲ್ಲಿ ನನಗೆ 25,000 ರೂಪಾಯಿ, ನನ್ನ ಹೆಂಡತಿಗೆ 5,000 ರೂಪಾಯಿ. ಇದು ಎಲ್ಲರೂ ಯಾರಾದರೂ ಕೇಳಿದ್ದಾರೆ? ಹೀಗೆ ನಾನಂತೂ ನನ್ನ ಜೀವನದಲ್ಲಿ ಎಲ್ಲೂ ನೋಡಿಲ್ಲ. ಶಿಷ್ಯರ ಗುರುಗಳಿಗೆ ಮಾಡೋದು ಬೇಕಾದಷ್ಟು ಇರ್ತದೆ. ಸನ್ಮಾನ ಮಾಡ್ತಾರೆ, ದುಡ್ಡು ಕೊಡೋದು ಎಲ್ಲ ಮಾಡ್ತಾರೆ. ಆದರೆ ಒಬ್ಬ ಗುರು ಶಿಷ್ಯಂಕರ ಸನ್ಮಾನ ಮಾಡಿ ದುಡ್ಡು ಕೊಟ್ಟು ಕಳಿಸೋದು ನಾನು ಈ ಜನ್ಮದಲ್ಲಿ ನೋಡಿದ್ದೆ.
ಈ ಥರದ್ದು. ಈ ಘಟನೆ ಬಹುಶಃ ನಾನು ಹೌದು. ದಾಖಲಿಸಿದ್ದು ಒಳ್ಳೇದಂತ ಅನಿಸ್ತಾ ಇದೆ. ಈ ಮತ್ತೆ ವಾಪಸ್ ಹೋಗ್ಬೇಕಿದ್ರೆ ಬಂದು ನೋಡ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ. ನನಗೆ ಹೆದರಿಕೆ ಆಗ್ಬಿಟ್ಟಿತ್ತು. ಈಗ ನಾನು ಇವರೆಲ್ಲ ಹೇಳೋದು ಕೇಳಿದ್ರೆ ಬಿಟ್ಟು ನಾನು ಹೋಗೋ ತನಕ ಇರ್ತಾರೋ ಇವರು, ಏನಪ್ಪ ಇದು ಅಂತೇಳಿ ಹೆದರಿಕೆ ಆಗಿತ್ತು. ಆಮೇಲೆ ಒಂದು ಪತ್ರ, ಒಂದು 4-5 ಸಾಲಿದೆ ಅಷ್ಟೇ. ಅದು ಪ್ರೀತಿಯ ಪರಮೇಶ್ವರ ನನ್ನ ತೊಡೆ ಮೇಲೆ ಕುಳಿತು ಸಂಗೀತ ಕಲಿತ ನೀನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ತಂದೆ ತಾಯಿಗೆ ಕಲಿಸಿದ ಗುರುಗಳಿಗೆಲ್ಲ ಒಳ್ಳೆಯ ಹೆಸರು. ಬಹುಶಃ ಇದೇ ಜೀವನದ ಸಾರ್ಥಕ. ಪತ್ರ ನೋಡ್ಕೊಳ್ಳಿ ಹಿಂಗಾಯಿತು, ತಡ್ಕೊಳ್ಳಿಕ್ಕಾಗಲಿಲ್ಲ. ಹಂಗೆ ಅಲ್ಲಿಂದ ಬಂದಮೇಲೆ ಸರಿ ಆಗಲಿಕ್ಕೆ ಸುಮಾರು ದಿವಸ ಬೇಕು. ಏನು ಎತ್ತ ಹೇಳ್ದಂಗೆ ಹೊಡಿತಾ ಇರಲಿಲ್ಲ. ಹೀಗೂ ಆಗಬಹುದೇ ಅಂತ ಅನಿಸ್ತು ಜೀವನದಲ್ಲಿ. ಆಕ್ಚುಲಿ ಅದು ನಿಮ್ಮ ಕಡೆಯಿಂದ ಆಗ್ಬೇಕಾದದ್ದು. ಹೌದು ಅಲ್ವಾ? ಹೌದು. ನಾನು ಕರೆಸಿದ್ದೆ 2 ಸಲ. ಅಲ್ಲೇ ಗೊತ್ತಾಯ್ತು. ಕರೆಸಿ ಸನ್ಮಾನ ಮಾಡಿದ್ದೆ ಅಲ್ಲಿ. ಅದೊಂದು ಸ್ವಲ್ಪ ಸಂತೃಪ್ತಿ ಭಾವ ನನಗಿದೆ. ಅದೇ ಅದೇ ಏನು ನಾನು ಇದನ್ನು ನೆನಪಾಗಿತ್ತು ಅವಾಗಲೇ, ಹೇಳಬಹುದೇ, ಇದನ್ನು ದಾಖಲೆ ಮಾಡಬಹುದೇ ಅಥವಾ ಬೇಡವೋ, ಇದ್ರೊಳಗೆ ಇದ್ದಿದ್ದೆ. ಏನೋ ಹೇಳ್ಬಿಟ್ಟೆ, ಸರಿನೋ ತಪ್ಪ ಗೊತ್ತಿಲ್ಲ. ಆದರೆ ನನ್ನ ಜೀವನ ನಾನು ಇಂಥದ್ದು ಕೇಳು ಇಲ್ಲ, ನೋಡು ಇಲ್ಲ. ಇದು ವಿಚಿತ್ರ. ಅದೇ ನಾವು ನಾನು ಅಂದರೆ ಅಕ್ಕಂದಿರು ನಾನು ಅಂದರೆ ಅವರು ಅಷ್ಟು ಪ್ರೀತಿಯಿಂದ ಪಾಠ ಮಾಡಿದ್ದಾರೆ. ನಾನು ಅವ್ರ ತೊಡೆ ಮೇಲೆ ಮಲಗಿಬಿಡ್ತಿದ್ದೆ ನಿದ್ದೆ ಬಂದು. ಅಯ್ಯೋ ಅಪ್ಪ ನಿನ್ನ ಪಾಳು ಬಂತು ಹೆಮ್ಸೋರು. ಈ ನೆನಪುಗಳೇ ಭಾಳ ಖುಷಿ ಕೊಡುವಂಥದ್ದು. ತಾಯಿಯವರ ನೆನಪು ಹೇಗೆ? ನಮ್ಮ ತಾಯಿ ಅವಳು ಅಂದರೆ ಅವಳಿಗೆ ಮನೆಯಲ್ಲಿ ಅವ್ರದ್ದು ಅಡುಗೆ ಮಾಡೋದು, ಅತಿಥಿಗಳಿಗೆ ಸತ್ಕಾರ ಮಾಡೋದು, ಇದು ಈಗ ಗೋವಿಂದರ ಹೆದರಿಕೆಗೆ ಅದು ಬಾಯಿ ಬಿಡ್ತಿರ್ಲಿಲ್ಲ ಪಾಪ. ನಾವೆಲ್ಲ ಅರ್ಲಗದ್ದೆ ಗುಟ್ಟಾಳು ತಮಾಷೆ ಮಾಡ್ತೀವಿ. ನೀ ಈಚೆ ಬಂದು ಹೊಡೆದ್ರೆ ಆ ಕಡೆ ಹೋಗುತ್ತೆ, ಆ ಕಡೆ ಹೊಡೆದ್ರೆ ಈ ಕಡೆ ಹೋಗುತ್ತೆ. ಮತ್ತು ಅವ್ರಿಗೆ ಬೇರೆ ದಾರಿ ಇಲ್ಲ ಇಲ್ಲ. ಆದರೆ ಪ್ರೀತಿಯಿಂದ 9 ಜನ ಮಕ್ಕಳನ್ನು ಹುಡುಗಾಟಿಕೆ ನಾನು ಭಾಳ ಮತ್ತು ಗಟ್ಟಿನೇ ಅವ್ರು ಸಾಯಿ ತನಕನೂ ಏನು ಇದಾಗಲಿಲ್ಲ. ಅದು ಅವಳ ಕೆಲಸ ಅವಳು ಮಾಡ್ಕೊಡ್ತಿದ್ಲು. ಮತ್ತು ನಿಮ್ಮ ಬೆಳವಣಿಗೆ ಎಲ್ಲ ನೋಡಿ ಬಹಳ ಸಾರ್ಥಕ ಭಾವವನ್ನು ಹೊಂದಿದವರು. ಸಾಯೋಕ್ಕಿಂತ 1-2 ದಿವಸ 3 ದಿವಸ ಮುಂಚಿತ ಯಾವುದೋ ಒಂದು ಹಾಡನಪ್ಪ. ಅದು ಇದು ಯಾರಾಗದ ಮೇಲೆ ಇದ್ದು ಹೇಳಿ ನೋಡು ಅಂತ ಹೇಳಿ ಕಿವಿ ಹತ್ರ ಹೋಗಿ ಹೇಳ್ತು. ಅದು ಇಲ್ಲ, ಮೂಗಿಗೆ ಇದೆಲ್ಲ ಇದು ಹಾಕಿದ್ದಾರೆ, ಪೈಪು ಅಂಥದ್ರಲ್ಲಿ ಮಾಲ್ ಕೌನ್ಸೋದು ಕೋಯಲಿಯ ಬೋಲೆ ಎಂಬು ಹೇಳ್ಬಿಟ್ಟಲ್ಲ. ಹಾಂ ಪೂರ್ತಿ ಹೇಳೋದು. ಅವಳಿಗೆ ನಾವು ದಿವಸ ಪ್ರಾಕ್ಟೀಸ್ ಮಾಡೋದು ಕೇಳಿ 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 ಎಲ್ಲ ತಲೆ ಒಳಗಿದೆ. ಯಾವುದೋ ಭಾಗವತಿಗೆ ಮಾಡಿದ್ರು ಅಂತ ಹೇಳ್ತಾ ಇದ್ರು ಕೊನೆಯ ದಿನಗಳಲ್ಲಿ. ಹೌದಾ? ಇದು ಯಕ್ಷಗಾನದ ಕೆಲವು ಇದು ಬರ್ತಿತ್ತು, ಹಾಡುಗಳು ಹಾಡ್ತಿದ್ಲು. ಚೆನ್ನಾಗಿ ದನಿ ಇತ್ತು, ಚೆನ್ನಾಗಿ ಒಳ್ಳೆ ದನಿ ಇತ್ತು.
ಅವು ಈಗ ಹಬ್ಬ ಹುಣ್ಣಿಮೆಗಳಲ್ಲಿ ದೇವರು ಕೂತ್ಕೊಂಡು ಒಂದಿಷ್ಟು ಹಾಡು ಹೇಳುವ ಚೆನ್ನಾಗಿ ಹೇಳ್ತಿಲ್ಲ. ಆ ಕಾಲವೇ ಒಂಥರ ವಿಶಿಷ್ಟ ಅಲ್ವಾ, ಸಾಮೂಹಿಕವಾದ ಬಡತನದ ಸಾರ್ವತ್ರೀಕರಣ, ಬಟ್ಟೆ ಬರೆ ಇಲ್ಲದಿದ್ದಂಥ ಕಾಲ. ಬಡತನ ಅಂದರೆ ಅಂದರೆ ಈ ಊಟಕ್ಕೆ ಇದಕ್ಕೆ ಏನೋ ತೊಂದರೆ, ಏನೇನು ತೊಂದರೆ. ಹೌದು, ಅದೇ ಬೇರೆ ಬೇರೆ ಕೆಲವು ವಿಷಯಗಳಿಗೆ ಅದು ತೊಂದರೆನೇ ಅದು. ಆದರೆ ಊಟದ ವಿಷಯದಲ್ಲೆಲ್ಲ ಯಥೇಚ್ಛ. ನಿಮಗೆ ಅನಿಸ್ತದ? ನನಗೆ ಈಗಲೂ ಅಂಥದ್ದೊಂದು ಧ್ವನಿ ಇದೆ ನನ್ನ ಒಳಗಡೆ. ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವರು, ಈ ಜಿಲ್ಲೆಯನ್ನು ಸೀಮೋಲ್ಲಂಘನ ಮಾಡಿದವರು ಮಾತ್ರ ಬೆಳೆದಿದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಇಲ್ಲಿ ಒಳಗಡೆ ಇದ್ದವರು ಇಲ್ಲಿ ಒಂದು ರೀತಿಯ ಕಾಲೆಳೆಯುವ ಅಥವಾ ಇನ್ನೊಂದು ಮಗದೊಂದು ಇಲ್ಲ. ಅದು ಏನಾಗಿದೆ, ಅದು ಸತ್ಯ. ಅದು ಈಗ ಎಟ್ ಪ್ರೆಸೆಂಟ್ ನಾನು ಹೇಳ್ತೇನೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂತೆಂಥ ಪ್ರತಿಭೆಗಳಿದೆ, ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಈ ಸಂಗೀತ ಕ್ಷೇತ್ರಕ್ಕೆ. ಒಂಥರ ಆಸೆ ಹುಟ್ಟಿಸ್ತಾರೆ, ಇದಾಗ್ಬೋದು. ಆದರೆ ಅದು ಏನೋ ಒಂದು ಜಿಲ್ಲೆ ಗಡಿನೇ ದಾಟೋಲ್ಲ, ಇನ್ನು ರಾಜ್ಯದ ಗಡಿ ದಾಟೋದಂತೂ ದೂರದ ಮಾತು. ಹೌದು. ಅದು ಯಾತಕ್ಕೆ ಹಂಗೆ ಆಗ್ತಾ ಇದ್ದಾರೆ ನನಗೆ ಏನು ಇವ್ರದ್ದು ಏನು ತಪ್ಪು ನಡೀತಾ ಇದೆ ಇಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಅದೇ ನಾವು ಅವಾಗ ಹೇಳಿದ್ನಲ್ಲ, ಮುನ್ನುಗ್ಗು ಪ್ರವೃತ್ತಿ ಇಲ್ಲ, ಮುನ್ನುಗ್ಗಬೇಕಾಗ್ತದೆ. ಮತ್ತೆ ಬಿದ್ದ ಸಣ್ಣ ಸಣ್ಣ ಪೆಟ್ಟುಗಳಿಗೆ ಆಮೇಲೆ ನಾನೇನು ಹೇಳ್ತೇನೆ, ಈಗ ಮೊದಲೆಲ್ಲ ನಾವು ಕ್ಯಾಸೆಟ್ಟು CD ಪ್ರತಿಷ್ಠಿತ ಇದಕ್ಕೆ ಕಳಿಸ್ಬೇಕು ಅದನ್ನು. ಯಾಕೆಂದ್ರೆ ಗೊತ್ತಿರಲ್ಲ ನಮ್ಮ ಬಗ್ಗೆ, ಅವ್ರು ಕೇಳಬೇಕಲ್ವಾ. ನಾನು ಒಬ್ಬ ಉಮೇದುವಾರಿದ್ದ ಹಾಡುವ ಅಂತೇಳಿ ಒಂದ್ಸಲ ಅಷ್ಟೇ ಅದು. ಆಮೇಲೆ ಅದಾಗಿಂದ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತದೆ, ಬರ್ತಾ ಹೋಗ್ತದೆ ಕಾರ್ಯಕ್ರಮಗಳು. ಇವರು ಹಾಂಗೆ ಮಾಡುವ ಕೆಲಸ ಅಂದರೆ 4 ಜನರಿಗೆ ತಾನು ರೀಚ್ ಆಗಬೇಕು ಅನ್ನುವ ಆ ಮನಸ್ಥಿತಿ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಅನೇಕ ಪ್ರತಿಭಾವಂತರು ಅಲ್ಲೇ ಎಲ್ಲ ಸುತ್ತಮುತ್ತಲ ದೇವಸ್ಥಾನಗಳಲ್ಲಿ ಇದರಲ್ಲಿ ಅಷ್ಟಕ್ಕೆ ಖುಷಿ ಪಡ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಸಿಕ್ಕಾಪಟ್ಟೆ ಪ್ರತಿಭಾವಂತರು ಉತ್ತರ ಕನ್ನಡ. ಈ ಡಜನ್ಗಟ್ಟಲೆ ಒಳ್ಳೆ ಹಾಡುವವರು, ಡಜನ್ಗಟ್ಟಲೆ ಒಳ್ಳೆ ತಬಲ ಬಾರಿಸೋರು, ಡಜನ್ಗಟ್ಟಲೆ ಒಳ್ಳೆ ಹಾರ್ಮೋನಿಯಂ ಬಾರಿಸೋರು ಎಲ್ಲರೂ ಇದ್ದಾರೆ, ಅದ್ಭುತವಾಗಿದ್ದಾರೆ. ಈ ಸಂಕೋಚ ಪ್ರವೃತ್ತಿಯ ಕಾರಣವೋ ಏನು ಗೊತ್ತಾಗ್ತಿಲ್ಲ ನನಗಂತ. ಮತ್ತು ಇಲ್ಲಿ ದಕ್ಷಿಣ ಕನ್ನಡ ಅಥವಾ ಬೇರೆಯ ಜಿಲ್ಲೆಗಳಿಗೆ ಹೋಲಿಸಿದರೆ ಒಂದು ಸಾಮೂಹಿಕವಾಗಿ ಬೆಳವಣಿಗೆಗೆ ಪ್ರೋತ್ಸಾಹಿಸುವಂಥ ಒಂದು ಪ್ರವೃತ್ತಿ ಸ್ವಲ್ಪ ದಕ್ಷಿಣ ಕನ್ನಡದಲ್ಲಿ ಇದೆ. ಹಾಂ, ಅಲ್ಲೇ ನೀವು ಯಾವ ಜಿಲ್ಲೆ ಯಾವ ಜಾತಿ ಏನು ಅಂತ ಅದಲ್ಲ ನೋಡಲ್ಲ. ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಅದೇ ಕೆಲವು ಕಾಲೆಗಳು ಎಳೆಯವರು ಇರ್ತಾರೆ, ಇಲ್ಲ ಅಂತ ನಮಗೂ ಆಗಿದೆ. ನನಗೂ ಅದು ಆ ಅನುಭವ ಏನು ಹೊಸದಲ್ಲ, ಕಾಲ ಎಳಿಸ್ಕೊಂಡಿದ್ದಾರೆ, ಅದು ಆಗಿದೆ. ಆದರೆ ಬಿಡಬಾರ್ದು, ಮನಸ್ಸಿಗೆ ತಾಪ ಮಾಡ್ಕೊತ ಕೂತ್ಕೊಂಡು ಹೋಗ್ತಾನೆ ಇರಬೇಕು ಅಷ್ಟೆ, ನಿಲ್ಲಿಸ್ಬಾರ್ದು. ಈಗಿನ ತಲೆಮಾರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಿಮ್ಮದೇ ಜೀವನದ ಒಂದು ಮಹಾ ಉದಾಹರಣೆ ಇದೆ ನಮ್ಮ ಕಣ್ಣೆದುರು. ಏನು ಹೇಳ್ಬೋದು ಅವ್ರು ಅಂದರೆ, ಇನ್ನೊಂದು ಸಂಗತಿ ನಾನು ಗಮನಿಸಿದ್ದೀನಿ, ಅವ್ರ ದಾರಿ ಈ ತಪ್ಪುವಲ್ಲಿ ಅದು ಒಂದು ಕಾರಣ. ಗುರುವಿನ ಆಯ್ಕೆ ಬಹಳ ಇಂಪಾರ್ಟೆಂಟ್. ಈಗ ನನ್ನ ಮನಸ್ಥಿತಿಗೆ, ನನ್ನ ಧ್ವನಿಗೆ, ಇದಕ್ಕೆಲ್ಲದು ಹೊಂದಿಕೆ ಆಗಬಲ್ಲ ವಿದ್ಯಾವಂತ ಗುರುಗಳು ಯಾರಿದ್ದಾರಪ್ಪ ಅಂತ ಹುಡುಕಬೇಕು. ಆ ಆಯ್ಕೆಯಲ್ಲಿ ಕೆಲವು ಜನ ಫೇಲ್ ಅಂತ ನನಗೆ ಅನ್ನಿಸ್ತು. ಇನ್ನು ನಾನು ಹೇಳೋದು ಅಂತ ಕೇಳಿದ್ರೆ, ಏನು ಅಂದರೆ ಸಂಗೀತ ಈ ಪ್ರಯಾಣದಲ್ಲಿ ಅನೇಕ ಅಡೆತಡೆಗಳು ಬರ್ತದೆ, ಇದಾಗ್ತದೆ. ಕಾಲು ಎಳೆಯವರು ಸಿಗ್ತಾರೆ, ಎಲ್ಲ ಸಿಗ್ತಾರೆ. ಆದರೆ ಯಾವುದು ಗಮನಿಸ್ತದೆ, ಕಾಲು ಹಿಡಿಯೋರು ಮತ್ತು ಕಾಲು ಎಳೆಯೋರು ಎರಡು ಜನ ಸಿಗ್ತಾರೆ. ಮುಂದೆ ಹೋಗ್ತಾ ಇರಬೇಕು. ನನಗೆ ನಂದು
ಕಾರ್ಯಕ್ರಮ ಮಾಡೋದು ಅನೇಕ ಊರುಗಳಲ್ಲಿ ಆ ಕಾರ್ಯಕ್ರಮದ ಕ್ಯಾಸೆಟ್ಟು ಅಥವಾ ಸಿ ಡಿ ಇದು ಅಮೇರಿಕದಲ್ಲೂ ಹಂಗೆ ಕೊಟ್ಟಿದ್ದಾರೆ. ನಾನಂತೂ ಒಂದೂ ಕೇಳಿಲ್ಲ. ಕೇಳಿದ್ಗಳಿಗೆ ಅದು ಅನೇಕ ತಪ್ಪುಗಳು ಕಾಣಿಸ್ತಿತ್ತು ನಂಗೆ. ಅದಕ್ಕಾಗಿ ನಾನು ಅಂದರೆ ನಮಗೆ ನಾವೇ ಶಾಬಾಸ್ಗಿರಿ ಕೊಟ್ಕೊತಿರಬಾರ್ದು. ನಾ ಅದ್ಭುತ ಹಾಡಿದೆ, ಅಲ್ಲಿ ಏನೇನು ತಪ್ಪದೆ ಹೇಳೋದು ಲೆಕ್ಕ ಇಡಬೇಕು, ಅದನ್ನು ನೋಡಬೇಕು. ಇವತ್ತು ಹಾಡೋದ್ರಲ್ಲಿ ಅಲ್ಲೇನೋ ಸ್ವಲ್ಪ ಇದಾಯಿತು, ಅದು ಆ ಕರೆಕ್ಷನ್ ಮಾಡ್ತಾ ಹೋಗ್ಬೇಕಾಗ್ತದೆ. ನಾನು ಭಾಳ ಪರಿಪೂರ್ಣವಾಗಿ ಅದ್ಭುತವಾಗಿ ಹಾಡಿದೆ ಅಂಥೇಳಿ ನಾವು ಹೊಗಳ್ಕೊತಾ ಇದ್ದರೆ ಬೆಳವಣಿಗೆ ನಿಂತು ಬಿಡ್ತದೆ. ಕರೆಕ್ಟ್. ಹೀಗಾಗಿ ನಾ ಸ್ವಂತ ನಾನು ವಿಮರ್ಶೆ ಮಾಡ್ಕೊಳ್ತೀನಲ್ಲ, ಅದು ನನಗೆ ಭಾಳ ಹೆಲ್ಪ್ ಆಗಿದೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹಳೆ ಸರಿಪಡಿಸ್ಕೊತ ಹೋಗೋದು. ಈ ವಿಷಯ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಅದನ್ನೇ ನಾನು ಈಗ ಈ ಹೊಸ ಸ್ಥಳೀಯ ಏನು ಹುಡುಗರು ಬರ್ತಾ ಇದ್ದಾರೆ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಹೊಗಳಲಿಕ್ಕೆ ಆಡಿಯನ್ಸ್ ಇರ್ತಾರೆ, ಶ್ರೋತೃಗಳು. ಅವರಿಗೆ ಕೆಲವು ಸಲ ಗೊತ್ತಿದ್ದು ಹೊಗಳ್ತಾರೆ, ಕೆಲವು ಸಲ ಗೊತ್ತಿಲ್ಲದೆ ಹೊಗಳ್ತಾರೆ. ಆದರೆ ಸ್ವವಿಮರ್ಶೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ನಾವು ಒಂದ್ಸಲ ಅನೇಕ ಸಲ ಒಂದರಾಗ ನಂಗೆ ಖುಷಿಯಾಗಿರ್ತದೆ, ಕೇಳೋರು ಹೇಳೋದು ಅವ್ರಿಗೆ ಆರಾಗಲ್ಲ, ಮತ್ತೊಂದು ಯಾವುದೋ ನನಗೆ ಖುಷಿಯಾಗಿರಲ್ಲ, ಅದು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳೋದು ಅಷ್ಟೇ. ಹಿಂಗೆ ಅಷ್ಟೇ. ಒಂದು ಆತ್ಮವಿಮರ್ಶೆ ಬೇಕು. ಹಾಗೆ ವಿಮರ್ಶೆ ಮಾಡ್ಕೊತ ಹೋದಂಗೆ ಕಲಾವಿದ ಬೆಳೀತಾ ಹೋಗ್ತಾರೆ. ಇಲ್ಲರ ನಿಂತಲ್ಲೇ ಇರ್ತಾರೆ. ನಾಲ್ಕು ಕಡೆ ಚಪಾಳಿ ಬಿದ್ದುಬಿಟ್ರಂತೂ ಮುಗಿದಾಯ್ತು. ತಲೆಗಡ್ರಿದ್ರೆ